ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಹಾಗೇನು ಸೆಕೆಂಡ್ ರೌಂಡ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದೀರಾ. ಸೆಕೆಂಡ್ ರೌಂಡ್ ಬಗ್ಗೆನೂ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಟಿಯನ್ನು ಕೊಡ್ತೀನಿ. ವಿಡಿಯೋಗೆ ಪಟ್ಟಂತಹ ಒಂದು ಲೈಕನ್ನು ಮಾಡಿ ಆ್ಯಂಡ್ ಹಾಗೇನು ಮರಿದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. KCET ಆ್ಯಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ KEA ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಏನು ಅಂತ ಅಂದ್ರೆ, ನೀವು ಈಗಾಗಲೇ ಸಹ ನಿನ್ನೆ ನೈಟ್ ಆದರೆ ಬಂದಿರುವಂಥದ್ದು ಇದು ಅಪ್ಡೇಟು. ನಾನು ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಈ ಒಂದು ವಿಡಿಯೋನ ಅಪ್ಡೇಟ್ ಮಾಡಿ ತಿಳಿಸ್ಕೊಡೋದಕ್ಕೆ ಆಗಲಿಲ್ಲ. 2024 ಮೊದಲ ಸುತ್ತಿನ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ವಿಸ್ತರಿಸಲಾಗಿದೆ ಅಂತ ಹೇಳಿಬಿಟ್ಟು, ಅಂದರೆ ನಿಮಗೆ ಒಂದು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ, ಮತ್ತು ಫೀಸನ್ನು ಪೇ ಮಾಡೋದಕ್ಕೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಮತ್ತೆ ಒಂದು ಡೇಟನ್ನು ಟೈಮನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಇವತ್ತು 11 ಗಂಟೆವರೆಗೂ ಟೈಮ್ ಇದೆ. ಆ್ಯಂಡ್ ಹಾಗೇನು ಸಹ ಈ ಒಂದು ಫೀಸನ್ನು ಪೇ ಮಾಡೋದಕ್ಕೆ ಇವತ್ತು ವರ್ಕಿಂಗ್ ಅವರ್ಸಲ್ಲಿ ಸಾಯಂಕಾಲ 4 ಗಂಟೆವರೆಗೂ ನಿಮಗೆ ಟೈಮ್ ಇದೆ. ಆ್ಯಂಡ್ ನೆಕ್ಸ್ಟ್ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಾಳೆ ಮಧ್ಯಾಹ್ನ 2 ಗಂಟೆವರೆಗೂ ಒಂದು ಟೈಮ್ ಆದರೆ ಇರುತ್ತೆ. ಆ್ಯಂಡ್ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ನಿಮಗೆ ನಾಳೆ 5:30ವರೆಗೂ ಟೈಮ್ ಆದರೆ ಇರುತ್ತೆ. ಓಕೆನಾ, ಈ ಒಂದು ಟೈಮು ಡೇಟನ್ನು ಎಕ್ಸ್ಟೆಂಡ್ ಮಾಡಿದಾದ್ಮೇಲೆ ಸಾಕಷ್ಟು ಸ್ಟೂಡೆಂಟ್ಸು ಸರ್ ಆಗಿದ್ರೆ ಸೆಕೆಂಡ್ ರೌಂಡ್ ಲೇಟ್ ಆಗುತ್ತಾ ಅಂತ ಕೇಳ್ತಿದ್ದಾರೆ. ಸೆಕೆಂಡ್ ರೌಂಡ್ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಅಂತ ಸ್ಟೂಡೆಂಟ್ಸು ಮೊದಲಿಗೆ ನೋಡಿ, ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದು ಯಾವುದೇ ಕಾರಣಕ್ಕೂ ಸಹ ತಡ ಆಗೋದಿಲ್ಲ. ಈಗ ನಿಮಗೆ ನೆಕ್ಸ್ಟು ಈಗ ನಾಳೆಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಫಸ್ಟ್ ರೌಂಡ್ದು ಕಂಪ್ಲೀಟ್ ಪ್ರೊಸೀಜರ್ ಏನಿದೆ, ಈ ಒಂದು ಪ್ರೊಸೀಜರ್ ಎಲ್ಲನೂ ಸಹ ನಾಳೆಗಾದರೆ ಕಂಪ್ಲೀಟ್ ಆಗಿಬಿಡುತ್ತೆ. ಈಗ 6ನೇ ತಾರೀಕು 5:00ವರೆಗೆ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ರಿಪೋರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ಸನ್ನು ಕೊಟ್ಟಿದ್ದಾರೆ. ನಾಳೆಗೆ ಮುಗೀತು. ಫಸ್ಟ್ ರೌಂಡ್ ಮೂಲಕ ಅಡ್ಮಿಷನ್ ತಗೊಳ್ಳುವಂಥ ಸ್ಟೂಡೆಂಟ್ಸ್ಗೆ ಪ್ರೊಸೀಜರ್ ನಾಳೆಗೆ ಮುಗೀತು. ಫಸ್ಟ್ ರೌಂಡ್ ಕತೆನೇ ನಾಳೆಗೆ ಮುಗೀತು. ಓಕೆನಾ, ನಾಳೆ ಈಗ 6ನೇ ತಾರೀಕು ಆಗಿದ್ದಾದ್ಮೇಲೆ ವಿತಿನ್ 1 or 2 ಡೇಸ್ ಒಳಗಡೆ ನಿಮಗೆ ಕಂಪ್ಲೀಟ್ ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಆ ಒಂದು ಕಂಪ್ಲೀಟ್ ಸ್ಕೆಡ್ಯೂಲಲ್ಲಿ ಸೆಕೆಂಡ್ ರೌಂಡ್ದು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ರಿಲೀಸ್ ಮಾಡ್ತಾರೆ, ಕಾಲೇಜಸನ್ನು ಎಡಿಟ್ ಮಾಡೋದಕ್ಕೆ, ಅಂದರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಕಾಲೇಜಸನ್ನು ರಿಅರೇಂಜ್ ಮಾಡ್ಕೊಳ್ಳೋದಕ್ಕೆ, ಪ್ರಿಯಾರಿಟಿ ನಂಬರ್ ಚೇಂಜ್ ಮಾಡ್ಕೊಳ್ಳೋದಕ್ಕೆ, ಇರುವಂಥ ಕಾಲೇಜಸನ್ನು ಡಿಲೀಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಅದಾದಮೇಲೆ ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಇರುತ್ತೆ. ಸೆಕೆಂಡ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಇರೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟಾಗಿ ಒಂದು ಫೈನಲ್ ರಿಸಲ್ಟ್ಸ್ ಆದರೆ ಇರುತ್ತೆ. ಅದಾದಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ KCET ವಿದ್ಯಾರ್ಥಿಗಳಿಗೆ ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಬಂದಿದ್ದಾದ್ಮೇಲೆ ಚಾಯ್ಸ್ ಎಂಟ್ರಿನ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಫೀಸನ್ನು ಪೇ ಮಾಡೋದಕ್ಕೆ ಎಲ್ಲನೂ ಸಹ ಈಗ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಪ್ರೊಸೀಜರ್ ಇತ್ತು, ಸೆಕೆಂಡ್ ರೌಂಡಲ್ಲಿ ಅದೇ ರೀತಿ ಪ್ರೊಸೀಜರ್ ಇರುತ್ತೆ. ಬಟ್ ನಿಮಗೆ ಯಾವುದೇ ಥರದ ಆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನೋದು ಇರೋದಿಲ್ಲ. ಓಕೆನಾ, ಆದಷ್ಟು ಬೇಗನೆ ಸೆಕೆಂಡ್ ರೌಂಡನ್ನು ಸ್ಟಾರ್ಟ್ ಮಾಡ್ತಾರೆ ವಿತಿನ್ 1 or 2 ಡೇಸ್ ಒಳಗಡೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ KCET ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತಲ್ವ, ಸೆಕೆಂಡ್ ರೌಂಡ್ ಆಗಿದ ತಕ್ಷಣ ನೆಕ್ಸ್ಟ್ ಇದೇ ರೀತಿ ಸೇಮು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು ನಿಮ್ಮದು ಒಂದು ಸ್ಕೆಡ್ಯೂಲನ್ನು ರಿಲೀಸ್ ಮಾಡ್ತಾರೆ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಟೂಡೆಂಟ್ಸು ಯಾರೆಲ್ಲ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.